ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ರೇಷಿಯೋಸ್ ಅಂಡ್ ಪ್ರಪೋರ್ಷನ್ಸ್ ಅಲ್ಲಿ ಮತ್ತೆ ಮುಂದಿನ 10 ಕ್ವಶನ್ಸ್ ಗಳನ್ನು ಮಾಡೋಣ. ಓಕೆ, ಪ್ರೀವಿಯಸ್ ವಿಡಿಯೋ ಮತ್ತೆ ಅದ್ರ ಪ್ರೀವಿಯಸ್ ವಿಡಿಯೋದೊಳಗಡೆ ಥಿಯರಿಗಳನ್ನು ಹೇಳಲಾಗಿದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಅದನ್ನ ನೋಡ್ತಾ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಓಕೆ ರೈಟ್, 2/3a is equal to 75% ಆಫ್ ಬಿ ಅಂತೆ. ಓಕೆ, ಈಗ ಹಂಗಾದ್ರೆ a ಇಷ್ಟು ಬಿ ಎಷ್ಟು ಅಂತ ಕೇಳಕ್ತಾರೆ. ಹಂಗಾರೆ 2/3a is equal to 75 ಏನಂತ ಬರಿಬೇಕಂತ ಹೇಳಿದ್ನ 0.75 ಅಂತ ಬರಿಬೇಕಂತ ಹೇಳಿದ್ನ, ಹೌದಲ್ಲ? 0.75 ಬಿ ಅಂತ ಬರೆಯೋಣ. ಈಗ ನಿಮ್ಗೆ ಗೊತ್ತಿರಬೇಕು 0.75 ಅಂತಂದ್ರೆ ಏನದು 3/4 ಅಲ್ಲ. 2/3a is equal to ಇದು 3/4 ಬಿ. ವರ್ಕೌಟ್ ಮಾಡ್ರಿ, ನಿಮ್ಗ ಇವೆಲ್ಲ ರೇಷಿಯೋ ಇದು ಫ್ರಾಕ್ಷನ್ಸ್ ಟು ಏನಿದು ಫ್ರಾಕ್ಷನ್ಸ್ ಟು ಡೆಸಿಮಲ್ಸ್, ಡೆಸಿಮಲ್ಸ್ ಟು ಫ್ರಾಕ್ಷನ್ಸ್ಗೆ ಕನ್ವರ್ಟ್ ಮಾಡಕ ಕೆಲವು ಸ್ಟ್ಯಾಂಡರ್ಡ್ ಅದಾವ, ಅವನ್ನ ಬೈ ಹಾಟ್ ಹಾಕ್ಬಿಟ್ಬೇಕು. ಅಪ್ಟಿಟ್ಯೂಡ್ ಸಾಲ್ವ್ ಮಾಡೋರು ಇವನ್ನೆಲ್ಲ ಬೈ ಹಾಟ್ ಹಾಕಿರ್ಬೇಕು, ರೈಟಾ? ಓಕೆ, ಹಿಂಗಿದ್ದಾಗ ಏನಾಗ್ತದೆ ನೋಡಿದು, ಇದನ್ನ ಒಂದ್ ಕಡೆಗೆ ತಗೊಂಡ್ಬಿಡ್ರಿ ಎಲ್ಲವನ್ನು. ಎ ಇದು ಇರಲಿ, ಬಿ ನ ಈ ಕಡೆ ತಗೊಂಡ್ ಬಾ, ಅವಾಗ ಎ ಇಷ್ಟು ಬಿ ಆಯ್ತು, a/b ಆಯ್ತು. ಆ ಕಡೆಗೆ ಏನಾಗ್ತದೆ 3 ಮೇಲೆ 9 ಆಯ್ತು, ಕೆಳಗಡೆ 4 8 ಆಯ್ತು. ಹಂಗಾದ್ರೆ ಇದೆಷ್ಟು a ಇಷ್ಟು b = 9:8 ಆಯ್ತು. ಆನ್ಸರ್ ಯಾವ್ದು ಇದಕ್ಕ? 11ಕ್ಕೆ ಬಿ ಇಸ್ ದ ರೈಟ್ ಆನ್ಸರ್. ರೈಟಾ? ತಿಳಿತದಲ್ಲ, ಈಸಿ ಆಯ್ತು. ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ AB = 64? ಇದರೊಳಗಡೆ ಯಾವುದು AB = 64 ಹೇಳಕತ್ತ? ಪ್ರಪೋರ್ಷನ್ಸ್ ಕೊಟ್ಟ ನಾನು ನಿಮ್ಗೆ ಹೇಳಿದ್ದೀನಿ ಏನಂದ್ರೆ ಎಕ್ಸ್ಟ್ರೀಮ್ಸ್ ಗಳನ್ನ ನಾವು ಮಲ್ಟಿಪ್ಲೈ ಮಾಡಬೇಕು ಮತ್ತೆ ಮೀನ್ಸ್ ಗಳನ್ನ ಮಲ್ಟಿಪ್ಲೈ ಮಾಡ್ಬೇಕಂತ. ಈಗ ಫಸ್ಟ್ ನೇ ಚೆಕ್ ಮಾಡೋಣ. 8b = ಹೌದಾ, 8b = a 8a ಆಗ್ತದೆ ಇದು. ಓಕೆನಾ? 8b = 8a ಆಗ್ತದೆ. ಹಂಗಾರೆ AB = 64 ಆಗ್ತಾನೆ ಇದು? ಇಲ್ಲ, a/b ಆಗಿಬಿಡ್ತದ, ತಪ್ಪಾಯ್ತು. ಎರಡನೇ ಆಪ್ಷನ್ ಸಿಗೋಣ, ಈ ಆಪ್ಷನ್ ಸಿಗ. ಇದರೊಳಗೆ ಏನಾಗ್ತದ 4a = 16b ಆಗ್ತೈತಿ. 4a = ಏನಾಗ್ತದ 16b ಆಗ್ತದ. ಇಲ್ಲಿನೂ ಮತ್ತೆ a/b ಟೈಪ್ ಬರಾಕತ್ತ, ತಪ್ಪ ಬೇಡ. ಇಲ್ಲಿ ಬರೋಣ. ಈಗ ಇದರೊಳಗೆ ಏನ್ ಮಾಡೋಣ, 8a = 8b ಆಗ್ತೈತಿ. ಇದನ್ನು ಕೂಡ a/b ರೇಷಿಯೋದ್ರೊಳಗೆ ಬರಾಕತ್ತ, ತಪ್ಪಾಗುತ್ತೆ, ಬೇಡ, ಬಿಟ್ಬಿಡು. ಈಗ ಇಲ್ಲಿ ಬರೋಣ. ಈಗ ಇಲ್ಲಿ ಏನ್ ಮಾಡೋಣ, ಈಗ 32 × 2 ಎಷ್ಟು 64 = a × b. ಮಿಡಲ್ದು ಮತ್ತೆ ಎಕ್ಸ್ಟ್ರೀಮ್ಸ್ ಕೂಡಿಸಿ ಕರೆಕ್ಟ್. ಡಿ ಆಪ್ಷನ್ ಏನಂತ ಕರೆಕ್ಟ್ ಆನ್ಸರ್ ಕೊಟ್ಟಿತು. ತಿಳಿತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಅ ಜಾರ್ ಕಂಟೈನ್ಸ್ ಬ್ಲ್ಯಾಕ್ ಅಂಡ್ ವೈಟ್ ಮಾರ್ಬಲ್ಸ್. ಓಕೆ, ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರ್ ಮಾರ್ಬಲ್ಸ್ ಇದಾವ, ಗೋಲಿಗುಂಡಗಳು. ಇಫ್ ದೇರ್ ಆರ್ 10 ಮಾರ್ಬಲ್ಸ್ ಇನ್ ದ ಜಾರ್, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಕುಡ್ ನಾಟ್ ಬಿ ದ ರೇಷಿಯೋ ಆಫ್ ದ ಬ್ಲ್ಯಾಕ್ ಟು ವೈಟ್ ಮಾರ್ಬಲ್ಸ್? ಒಂದ್ರೊಳಗಡೆ ಬಾರ್ ಒಳಗೆ ಎಷ್ಟದ, ಜಾರ್ ಒಳಗೆ ಎಷ್ಟದ ಅಂತ 10 ಅದಾವಂತವು. ಹಂಗಾರೆ 10 ಅದಾವಂತಂದ್ರ ಬ್ಲ್ಯಾಕ್ ಈಸ್ ಟು ವೈಟ್ ನಿಮ್ಗೆ ಏನ್ ಬರ್ಬೇಕು? ಸಮ್ಮು ಎರಡು ಕೂಡಿಸಿದ್ರೆ ಎಷ್ಟು ಬರ್ಬೇಕು? 10 ಬರ್ಬೇಕು. ಹಂಗಾರೆ ಇದ್ರೊಳಗೆ 10 ಯಾವ್ದು ಕೊಡ್ತದ ನೋಡ್ರಿ. 4 1 ಕೊಡ್ತದನು, ಇದು 5 ಕೊಡಾಕತ್ತದ. ಇದು ಎಷ್ಟು ಕೊಡಾಕತ್ತದ? 10 ಕೊಡಾಕತ್ತದ. ಇದು ಎಷ್ಟು ಕೊಡಾಕತ್ತದ? ಇದು 11 ಕೊಡಾಕತ್ತದ. ಇದು ಎಷ್ಟು ಕೊಡಾಕತ್ತದ? 10 ಕೊಡಾಕತ್ತ. ಮತ್ತೆ ಇಷ್ಟರೊಳಗಡೆ ಯಾವ್ದು ತಗೋಬೇಕು ಈಗ ನಾವು? ಯಾವ್ದಂತ ಕೇಳೋರು? ಕ್ವಶನ್ ಏನ್ ಕೇಳೋರು ಅವರು? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅಂತ ಕೇಳಕತ್ತಾರ ಅವ್ರು. ನಾಟ್ ಅಂತಂದ್ರ ಅರ್ಥ ಇದು ನಾಟ್ ಆಗ್ತದೆ. ಓಕೆನಾ? ಅದು ರೇಷಿಯೋ ನಿಮ್ಗೆ ಸರಿಯಾಗಿ ಕೊಡ್ತಾ ಇಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. 1:4 5 ಬರಾಕತ್ತದ ಆನ್ಸರ್. ಬಟ್ ಇಲ್ಲಿ ಏನಂತಂದ್ರೆ ಇದಕ್ಕೆ ರೇಷಿಯೋಸ್ಗೆ ನೀವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸೇಮ್ ಬರ್ತಾವಲ್ಲ. ಈ ಫಾರ್ ಎಕ್ಸಾಂಪಲ್ 1:5 ಇಂಟು 2 ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 2:10 ಆಗುತ್ತಾ? ಸರ್ 1:4 ಇತ್ತಲ್ಲ, ಅದು 1:4 ಇಂಟು 2 ಮಾಡಿದ್ರೆ ಏನಾಗ್ತದೆ? 2:8 ಆಗುತ್ತಾ? 8 2 10 ಆಗ್ತದೆ. ದೇರ್ ಫೋರ್ ದಿಸ್ ಈಸ್ ಆಲ್ಸೋ ಗಿವ್ಸ್, ಇಟ್ ಆಲ್ಸೋ ಗಿವ್ಸ್. ಹಂಗಾರೆ ನೀವು ಇಲ್ಲೊಂದು ಕಲಿಬೇಕಾಗಿದ್ದು ಏನಂತಂದ್ರೆ a/b ನೀವು ಏನಾದ್ರೂ ಸೇಮ್ ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡ್ರಿ ಅಥವಾ ಸೇಮ್ ಕ್ವಾಂಟಿಟಿನ ಡಿವೈಡೆಡ್ ಬೈ ಮಾಡ್ರಿ, ನಿಮ್ಗೆ ರೇಷಿಯೋ ಸೇಮ್ ಉಳಿತದ. ಇದು ನೀವು ಬರ್ಕೊಡ್ರಿ ಒಂದು ಪಾಯಿಂಟ್. if any scalar number is multiplied or divided to each elements of ratio or proportion, then its ratio
ಇಟ್ಸ್ ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ಆರ್ ಅನ್ಆಲ್ಟರ್ಡ್ ಅಂತ ಬರ್ಬಿಡ್ರಿ. ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ಆರ್ ಅನ್ಆಲ್ಟರ್ಡ್. ಆಯ್ತದ? ಯಾವುದೇ ಎ ಇಷ್ಟು ಬಿಗೆ ನೀವು ಏನೇ ಮಲ್ಟಿಪ್ಲೈ ಮಾಡಿ, ಬಟ್ ಎರಡು ಕಡೆ ಮಲ್ಟಿಪ್ಲೈ ಮಾಡ್ಬೇಕು. ಡಿವೈಡ್ ಮಾಡ್ತಂದ್ರೆ ಎರಡು ಕಡೆ ಡಿವೈಡ್ ಮಾಡ್ಬೇಕು. ಹಂಗೆ ಮಾಡಿದಾಗ ಏನಾಗತ್ತೆ, ಏನೂ ಆಗಂಗಿಲ್ಲ. ಅದಕ್ಕೆ ನೀವು ಬೇಕಾದ್ರೆ ಹಿಂಗೆ ಬರ್ಕೋಬೋದು. ಇಫ್ ಎ ಇಸ್ ಟು ಬಿ ಇಸ್ ದ ರೇಷಿಯೋ, ದೆನ್ ಎ ಕೆ ಇಸ್ ಟು ಬಿ ಕೆ is also a is to b. A by k is to b by k is also a is to b. Understood? Any doubt? Right. Next question note. The ratio of boys to girls in a club ಎಷ್ಟದಂದ್ರೆ 3:2 ಅದ. Which of the following could be the actual number of the members ಅಂತ ಕೇಳಕತ್ತಾರ. ಓಕೆ, ಈಗ ನೋಡ್ರಿ, ರೇಷಿಯೋ ಆಫ್ ಬಾಯ್ಸ್ ಎಷ್ಟೈತಿ, ಬಾಯ್ಸ್ ಈಸ್ ಟು ಗರ್ಲ್ಸ್ಗೆ ರೇಷಿಯೋ ಎಷ್ಟೈತಿ ಅಂತ 3:2 ಅದ ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಕುಡ್ ಬಿ ದ ಆಕ್ಚುಯಲ್ ನಂಬರ್ ಆಫ್ ಮೆಂಬರ್ಸ್ ಅಂತ. ಹಂಗಾರೆ ಟೋಟಲ್ ಅದ್ರೊಳಗೆ ಎಷ್ಟು ಮಂದಿ ಅದರ ಅಂತ ಕೇಳಕತ್ತಾರ. ಇಂಥ ಟೈಮ್ನೊಳಗೆ ನಾವೇನು ಮಾಡ್ಬೇಕಂದ್ರೆ ಎಕ್ಸ್ನ ಇಂಟ್ರಡ್ಯೂಸ್ ಮಾಡೋದು ಕಲಿಬೇಕು. ಏನು ಕಂಡುಹಿಡಿಬೇಕು? ಎಕ್ಸ್ ಅಂದ್ರೆ ಬಿ ಇಷ್ಟು ಜಿ ಎಷ್ಟದ, ಈಗ ಅದು 3:2 ಅದ. ಈಗ ನೀವು ಏನು ಮಾಡ್ಬೇಕಂದ್ರೆ ಇದನ್ನ ಈಕ್ವಲ್ ಮಾಡಬೇಕಿತ್ತು ಅಂತಂದ್ರೆ ನಿಮ್ಗೆ ಒಂದು ಆಪ್ಷನ್ ಐತಿ, ಬಿ ಬೈ ಜಿ ಇಸ್ ಈಕ್ವಲ್ ಟು 3/2. ಬಟ್ ಇದರಿಂದ ನಮಗೆ ಏನು ಯೂಸ್ ಆಗಲ್ಲ. ಬಟ್ ಇನ್ನೊಂದು ರೀತಿ ಈಕ್ವಲ್ ಮಾಡೋ ಆಪ್ಷನ್ ಐತಿ ನಮಗೆ. ಇದು ಒಂದು ವೇ ಆಯ್ತು. ಓಕೆ, ಇನ್ನೊಂದು ವೇ ಏನು ಮಾಡ್ಬೋದು ಅಂದ್ರೆ ಬಿ ಇಸ್ ಈಕ್ವಲ್ ಟು 3x, ಜಿ ಈಕ್ವಲ್ ಟು 2x ಅಂತ ಬರಿಬೇಕು. ಇದು ಒಂದು ನೆನ್ಪಿಟ್ಕೊಡ್ರಿ. ಅರ್ಧತಾ? ಹಾಗಾದ್ರೆ ಬಿ ಪ್ಲಸ್ ಜಿ ಕೂಡಿಸಿದ್ರೆ ಏನಾಯ್ತು, ಈಗ ಇವರಿಬ್ಬರು ಕೂಡಿಸಿದ್ರೆ ಏನಾಯ್ತು ಹಾಲ್ ಒಳಗೆ 3x ಪ್ಲಸ್ 2x, ಹಂಗಾರೆ ಎಷ್ಟಾಯ್ತು, ಇದು 5x ಆಯ್ತು. ಈ 5x ಬಂದದ ಈಗ ಅರ್ಥ. ಹಂಗಾರ ಈ 5x ಬಂದದಂದ್ಮೇಲೆ ಇಲ್ಲಿ ಆಪ್ಷನ್ ಸಿಗ್ಬಾ, ಈಗ ಯಾವ್ದು ಆಗ್ಲಿಕ್ಕೆ ಸಾಧ್ಯ ಐತಿ? 16, 18, 24, 25 ಕೊಟ್ಟರವರು. 16, 18, 24, 25, 24 ಮತ್ತೆ 25 ಕೊಟ್ಟರ. ಈಗ ಇದನ್ನ ಈಕ್ವೇಟ್ ಮಾಡ್ಕೊಂತ ಹೋಗ್ರಿ, ನಿಮ್ಗೆ ಆನ್ಸರ್ ಗೊತ್ತಾಗ. ಇದನ್ನ ನೋಡು, 5x = 16 ಮಾಡಿದ್ರೆ ಎಕ್ಸ್ ಫ್ರಾಕ್ಷನ್ ಬರ್ತದೆ, ಕರೆಕ್ಟ್ ನಂಬರ್ ಬರ್ತದೆ. ಫ್ರಾಕ್ಷನ್ಸ್ ಬಾಯ್ಸ್ ಫ್ರಾಕ್ಷನ್ಸ್ ಗರ್ಲ್ ಇರಕ್ಕೆ ಸಾಧ್ಯನಾ? 0.5 ಬಾಯ್ಸ್ ಇರಕ್ಕೆ ಸಾಧ್ಯನಾ? 1.5 ಗರ್ಲ್ಸ್ ಅಂತ ಹೇಳಿ ಇರಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ಇದು ತಪ್ಪಾತು. 5x = 18 ಬರ್ತದನ, x = ಸಮ್ ನಂಬರ್ ಬರಂಗಿಲ್ಲ. 5x = 24 ಬರ್ತಾನ, ಬರಂಗಿಲ್ಲ. 5x = 25 ಬರ್ತಾನ, ಎಸ್. x = 5 ಬಂತಂದ್ರ ದಿಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಅದರ ಅರ್ಥ ಈಗ ಬರ್ಕೋ. ಈಗ ಬಾಯ್ಸ್ ಎಷ್ಟಾದ್ರೂ ಈಗ ಇದ್ರೊಳಗ 3x ಅಂತಂದ್ರೆ 3 × 5 ಎಷ್ಟು ಮಂದಿ ಆದ್ರು? 15 ಮಂದಿ ಬಾಯ್ಸ್ ಅದರ. 2 × 5 10 ಮಂದಿ ಗರ್ಲ್ಸ್ ಅದರ. ಅಂದ್ರೆ 15 ಮಂದಿ ಬಾಯ್ಸ್ 10 ಮಂದಿ ಗರ್ಲ್ಸ್ is equal to total 25 members ಆಗಕ್ಕೆ ಪಾಸಿಬಿಲಿಟಿ ಐತಿ. therefore your answer is 25. any doubts? ಇಲ್ಲಿ ಏನು ಮಾಡಿದ್ವಿ ನೆನಪಾಯ್ತಾ? ಒಂದು ಹೊಸ ಟ್ರಿಕ್ ಅನ್ನು ಕಲ್ತ್ವಿ. ಇಲ್ಲಿ ಏನು ಹೊಸ ಟ್ರಿಕ್ ಕಲ್ತಿದ್ವಿ ಅಂತ ನೋಡ್ಕೊಡ್ರಿ. ಹಿಂಗಾದ್ರೂ ಬರಿಬೋದು, ಹಿಂಗಾದ್ರೂ ಬರಿಬೋದು. ಇದು ಕೂಡಿಸಿ ಕಂಬೈಂಡ್ ಮಾಡಿ ಈಕ್ವಲ್ ಸೈನ್ ಅನ್ನು ತೊಗೊಂಬರೋದು, ಇದು ಸ್ಪ್ಲಿಟ್ ಮಾಡಿ ಈಕ್ವಲ್ ಸೈನ್ ಅನ್ನು ತೊಗೊಂಬರೋದು. ಇದನ್ನ ಕಲ್ತೀವಿ ಹೊಸದು. ರೈಟಾ? ನೆಕ್ಸ್ಟ್ ಕ್ವಶನ್ ಒಳಗೆ ಮತ್ತೇನು ಕಲಿತೀವಿ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲೋಯೆಸ್ಟ್ ರೇಷಿಯೋ? ಇದ್ರೊಳಗಡೆ ಯಾವುದು ಲೋಯೆಸ್ಟ್ ರೇಷಿಯೋ ಅಂತ ನೋಡ್ಬೇಕಾಗೈತಿ. ಓಕೆನಾ? ಇದು ಫಸ್ಟ್ ಏನು ಮಾಡ್ರಿ ಅಂತಂದ್ರೆ ಫಸ್ಟ್ ಒಡ್ಯಾಕ್ ಬರ್ತಾವನ್ನ ನೋಡ್ಕೊಡ್ರಿ. ಒಡ್ಯಾಕ್ ಬಂದ್ರೆ ಒಡೆದ್ ಬಿಡ್ರಿ. ಐ ಥಿಂಕ್ ಒಡ್ಯಾಕ್ ಬರ್ಲಾರ್ದವನ್ನ ಅವರು ಕೊಡ್ತಾರ. ಅವ್ರು ಏನು ಮಾಡ್ತಾರೆ, ಈಗ 7/15 ಐತೆ, ಹೋಗ್ತದನು? 1725 ಹೋಗ್ತಾನು, 1523 ಹೋಗ್ತಾನು, 2139 ಹೋಗ್ತಾನು, ಹೋಗಂಗಿಲ್ಲ. ಏನು ಮಾಡ್ಬೇಕು ಈಗ? ಓಕೆ, ಈಗ ಇವು ಅವಷ್ಟನ್ನು ಬರ್ಕೊಳ್ಳೋಣ, ಒಂದು ಕಡೆಗೆ ಬರ್ಕೊಂಡು ಯೋಚನೆ ಮಾಡೋಣ ಯಾವ್ದು ಲೋಯೆಸ್ಟ್ ಅದ ಅಂತೇಳಿ. 7/15 ಬರ್ಕೊಡ್ರಿ. ಅವನು ಒಂದು 7/15 ಅದ, ಇನ್ನು ಒಂದು 15/23, 15/23, ಇನ್ನೊಂದು 17/25, ಇನ್ನೊಂದು 21/39. ಫಸ್ಟ್ ಏನು ಮಾಡ್ರಿ ಅಂದ್ರೆ ಡಿವಿಸಿಬಿಲಿಟಿ ಚೆಕ್ ಮಾಡೋದು ಗೊತ್ತದಲ್ಲ ನಮಗೆ. ಡಿವಿಸಿಬಿಲಿಟಿ ಅದರಲ್ಲಿ ಡಿವೈಡ್ ಆಗ್ತಾವಂತ ಚೆಕ್ ಮಾಡ್ಕೊಂಡು ಯಾವಾರ ಸಿಂಪ್ಲಿಫೈ ಮಾಡಕ್ ಬರ್ತಾನೋ ಚೆಕ್ ಮಾಡ್ಕೊಡ್ರಿ. ಈಗ ಸಿಂಪ್ಲಿಫೈ ಮಾಡ್ಕೊಂಡಾಗ ಏನಾಗ್ತದೆ, 7/15 ಇದು ಮತ್ತೆ ಫರ್ದರ್ ಹೋಗಲ್ಲ, ಇದು ಫರ್ದರ್ ಹೋಗಂಗಿಲ್ಲ, ಇದು ಫರ್ದರ್ ಹೋಗಂಗಿಲ್ಲ, ಇದು ಹೋಗ್ತದ. 2 1 3 9 3 12 ಅಂದ್ರೆ 3 ಮಗ್ಗಿಯೊಳಗೆ ಹೋಗ್ತದೆ. ಇದು ಎಷ್ಟಾಗ್ತದೆ? ಇದು 7s ಮತ್ತೆ 13s ಬರ್ತದೆ. ಈಗ ಇಲ್ಲಿ ಏನು ಮಾಡ್ಬೇಕಂದ್ರೆ 7ನ್ನ 15 ಪಾರ್ಟ್ಸ್ ಒಳಗೆ ಡಿವೈಡ್ ಮಾಡ್ಯಾರ, ಇದು 7ನ್ನ 13 ಪಾರ್ಟ್ಸ್ ಒಳಗೆ ಡಿವೈಡ್ ಮಾಡ್ಯಾರ. ಅಂದ್ರೆ ಇದು ಪಾರ್ಟ್ ದೊಡ್ಡದು ಬರ್ತದೆ. ಇದು 7ನ್ನ 13 ಭಾಗ ಮಾಡ್ಯಾರ, 7ನ್ನ 15 ಭಾಗ ಮಾಡ್ಯಾರ. ಅಂದ್ಮೇಲೆ ಇದೇನಾಯ್ತು, ಇದು ಸಣ್ಣ ಭಾಗ ಆಯ್ತಲ್ಲ ಇದು. ಓಕೆ, ಇದು ಸಣ್ಣ ಭಾಗ ಆಯ್ತು ಅಂತಂದ್ರೆ ಇದು ದಿಸ್ ಈಸ್ ಅ ಸ್ಮಾಲೆಸ್ಟ್ ಆಯ್ತು, ಸ್ಮಾಲ್ ಆಯ್ತು, ಇದು ಬಿಗ್ ಆಯ್ತು. ಹಂಗಾರೆ ಬಿಗ್ ಇದನ್ನ ಬಿಟ್ಬಿಡೋಣ.
ಈಗ ನಾವು ಇದ್ರೊಳಗಡೆ ಯಾವ ಅದಾವನೋ ಅಂತ ಚೆಕ್ ಮಾಡ್ಬೇಕು. ಈಗ ಚೆಕ್ ಮಾಡ್ಬೇಕಾದಾಗ ಫಸ್ಟ್ ಮಗ್ಗಿ ಕಡ್ತ ಹೊಡಿಬೇಕಾದಾಗ ನಾವು ಯಾವ್ದಾರ ಒಂದು ರೌಂಡ್ ಆಫ್ ಮಾಡ್ಕೊಳೋದು ಇಂಟು 10 ಮಾಡ್ಕೊಳೋದು ಎಲ್ಲ ಮಾಡ್ತೀವಿ. ಬಟ್ ಯೂಶುವಲಿ ಏನ್ ಮಾಡಿದ್ರೆ ನಿಮಗೆ ಈ 15 23 17 25 ಯಾವ ಮಗ್ಗಿ ಬರ್ತಾವಲ್ಲ ಆ ಮಗ್ಗಿಗೆ ಪ್ರಿಫರೆನ್ಸ್ ಕೊಡೋಣ. ಫಾರ್ ಎಕ್ಸಾಂಪಲ್ ನಿಮ್ಗೆ 15 ಮಗ್ಗಿ ಚೆನ್ನಾಗಿ ಬರ್ತಿದ್ವು ಅಂದ್ರೆ ಕೆಳಗಡೆ 0 ಬರ್ಕೊಡ್ರಿ. ಕೆಳಗಡೆ 0 ಬರ್ಕೊಳಕ್ ಟ್ರೈ ಮಾಡೋದು. ಇದು ಹೆಂಗ ಅಂತಂದ್ರೆ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ. 15 ಒಂದ್ಲೇ ಹೊಡಿ. ಇದು ಎಷ್ಟಲೇ ಹೊಡಿತಿದ್ದು? 15 15ಲೆ 225. ಬಿಕಾಸ್ ನೀವು 15 ಸ್ಕ್ವೇರ್ ನೆನ್ಪಿಟ್ಟಿರ್ಬೇಕಂತ ಹೇಳಿನ ಆಲ್ರೆಡಿ. ಹಂಗಾಗಿ 15 ಸ್ಕ್ವೇರ್ ಎಷ್ಟಾಗ್ತಿದ್ದು? 225 ಆಗ್ತದೆ. ಹಂಗಾರೆ 15ಲೆ ಹೊಡೆದಾಗ ಎಷ್ಟಾಗ್ತದೆ ಇದು? 5 ಉಳಿತದ ಮತ್ತೆ. ಓಕೆ, ಡೋಂಟ್ ವರಿ, ಅದು ಮುಂದೆಲ್ಲ ಬಿಟ್ಬಿಡೋಣ. 225 ಅಂತಾನೆ ತಿಳ್ಕೊಂಡು ಹೋದ್ರು ಕೂಡ 1/15 ಬಂತಿದ್ದು. 1/15 ಮತ್ತೆ ಫರ್ದರ್ ನನಗೆ ಹೆಂಗ್ ಮಾಡೋದು ಗೊತ್ತಿಲ್ಲ. ಅವಾಗ ನೀ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ 0 ಬರ್ಕೊಳಕ್ ಟ್ರೈ ಮಾಡ್ಕೊ. 0 ಮಾಡ್ಕೊಳಕ್ ಟ್ರೈ ಮಾಡಿದಾಗ ಏನಾಗ್ತದೆ? 2 5 2ಲೆ 5 3ಲೆ ಆಗ್ತದೆ. 2/3 ಹಿಂಗೇನೋ ಬರಾಕತ್ತದ. 2/3 ಹಿಂಗೇನೋ ಬರಾಕತ್ತದ ಅಂದ್ಮೇಲೆ 0.6 ಸಮಥಿಂಗ್ ಬರ್ತದೆ. ಇದು 0.6 ಸಮಥಿಂಗ್ ಬರ್ತದೆ. ಓಕೆ, ಇದು 0.6 ಬಂತು. ಇದು ಆಮೇಲೆ ನೋಡೋಣ. ಈ ಕಡೆ ಬಾ. ಈಗ ಇದನ್ನ ನೋಡಿದಾಗ ಇದ್ರೊಳಗೆ ಮಗ್ಗಿ ಯಾವ ಬರ್ತಾವ ನಿಮ್ಗೆ? ಇದ್ರೊಳಗೆ ಮಗ್ಗಿ ಬರ್ತದೆ ನನಗೆ 25. ಹಂಗಾರೆ ಮ್ಯಾಲ್ 0 ಬರ್ಕೊಳಕ್ ಟ್ರೈ ಮಾಡು. ಮ್ಯಾಲ್ 0 ಬರ್ಕೊಂಡ್ರೆ 25 ಒಂದ್ಲೆ 25 6ಲೆ ಬರಿತೀನಿ. ಈಗ 25 6ಲೆ 150 ಮತ್ತೆ ಮ್ಯಾಲ್ 20 ಉಳಿತದೆ. ಅಂದ್ರೆ ಸಮಥಿಂಗ್ 0.8 ಸಮಥಿಂಗ್ ಏನೋ ಬರ್ತದೆ. ಡೋಂಟ್ ವರಿ. ಈಗ ನಾ ಏನ್ ಮಾಡ್ಬೇಕಂತಂದ್ರೆ 0.6 ಬಂತು ಈಗ ಇದು. ಓಕೆ, 0.68 ಸಮಥಿಂಗ್ ಬರಾಕತ್ತದ. 0.68 ಇದು ಬರಾಕತ್ತದ. ಇದು 0.4. ಈ 7/13 ಅಂತಂದ್ರೆ ಏನೀಗ? ಈ 7 ಮತ್ತು 13 ಅದ. ಇದ್ರೊಳಗಡೆ ನೀವು ಡಿವೈಡ್ ಮಾಡ್ಕೊಂಡು ಟ್ರೈ ಮಾಡಿ. 7 ಒಂದ್ಲೆ 7 2ಲೆ 14 ಆಗ್ತದ. ಬರಂಗಿಲ್ಲ. ಅವಾಗ ಇದು ನೋಡು, ಇದು ಮಾಡ್ಕೊ. ಅವಾಗ ಎಷ್ಟಾಗ್ತದೆ? 7 ಒಂದ್ಲೆ 7 10ಲೆ 70. 7 19 7ಲೆ ಬರಂಗಿಲ್ಲ. 16 15 ಸಮಯಕ್ಕೆ ಬರ್ಬೋದು. ಓಕೆ, ಇದು 70 ಮಾಡ್ಕೋಬೇಕಿರಿ. ಇದನ್ನ 71ಲೆ ಇದು ಬರಂಗಿಲ್ಲ. 7 18 7 18ಲೆ ಬರ್ಬೋದು. ರೈಟಾ? 18ಲೆ ಬಂತು ಅಂತಂದ್ರೆ ನೋಡಿ, ಆಲ್ರೆಡಿ ಇದು 1/15 ಇತ್ತು. ಇದು 1/18 ಆಗೈತಿ. 1/18 ಆಗೈತಿ ಅಂತಂದ್ಮೇಲೆ ಇದು ಸ್ಮಾಲೆಸ್ಟ್ ಆಯ್ತು. ಇದು ಸ್ಮಾಲ್ ಆಯ್ತು. ಇದಕ್ಕಿಂತ ಅಲ್ಲ, 0.6 1/18. 1/18 ಅಂತಂದ್ರೆ 10/18 ಅಂತ ಬರ್ಕೋ. 10/18 ಅಂತಂದ್ರೆ 5ಲೆ 9ಲೆ 5/9 ಅಂತ ಬರ್ತದ. 1/9 ಅಂದ್ರೆ 0.11. 5/9 ಅಂತಂದ್ರೆ 0.11 0.55 ಆಯ್ತು. ಇದು 0.55 ಅಂತ ನೋಡಿದ್ವಿ. ಓಕೆ, ಇದು ಎಷ್ಟು ಬರ್ತದ ನೋಡು? 7/15. 7/15 ಮಾಡ್ಕೊಂಡ್ರೆ 7/13 ಮಾಡಿದ್ರೆ 0.5 ಬಂದಿತ್ತು. 7/15 ಮಾಡೋಣ. ಈಗ 7/15 ಮಾಡ್ಬೇಕಾದ್ರೆ ಇಲ್ಲಿ 0 ಬರಿತೀನಿ. 7 ಒಂದ್ಲೆ 7 2ಲೆ 7 14. 7 14 ಅಂತಂದ್ರೆ ಇದು 1/2 ಸಮಥಿಂಗ್ ಬಂತಂದ್ರೆ 0.5 ಬರ್ತದೆ. ಇದು 0.5 0.6 0.68 0.55. therefore 0.5 is the lowest. therefore you can consider 7/15. ಬಟ್ ಇಷ್ಟು ಮಾಡಾಕ ಟೈಮ್ ಭಾಳ ಹಿಡಿತು. ಬಟ್ ಇನ್ನೂ ಶಾರ್ಟ್ಕಟ್ಸ್, ಜಾಸ್ತಿ ಪ್ರಾಕ್ಟೀಸ್, ಜಾಸ್ತಿ ಶಾರ್ಟ್ಕಟ್ಸ್ ಮಾಡ್ಬೇಕು. ಅಂದಾಗ ಮಾತ್ರ ನೀವು ಇದನ್ನ ಆನ್ಸರ್ ಮಾಡ್ಬೋದು. 7/15 ಇಸ್ ದ ಸ್ಮಾಲೆಸ್ಟ್ ಆನ್ಸರ್. RRB ಒಳಗೆ ಕೇಳಿತ್ತಿದ್ದು. ಓಕೆನಾ? ನೆಕ್ಸ್ಟ್ ಕ್ವಶನ್. 5A is to 20:28 equal to 20:28 ಅದ. ದೆನ್ A is equal to ಅಂತ ಹೇಳಿ. ಹಂಗಾರೆ ಎಕ್ಸ್ಟ್ರೀಮ್ಸ್ಗಳನ್ನ ಮತ್ತು ಮೀನ್ಸ್ಗಳನ್ನ ಪ್ರೊಡಕ್ಟ್ ಮಾಡ್ಕೊ ಬಂದ್ಬಿಡ್ತದೆ. 5 into 28 is equal to 20 into A ಆಗ್ತದೆ. ಹಾಗಾದ್ರೆ ಇದನ್ನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡು. 5 ಒಂದ್ಲೆ 5 4ಲೆ 20. 4 ಒಂದ್ಲೆ 4 7ಲೆ 28. therefore A equal to 7 is the right answer. ನೆಕ್ಸ್ಟ್ 3:4 3/4 is to 1:4 is equal 1:2 equal to 1/2 equal to 27y ಆದ್ರೆ x ಎಷ್ಟು ಅಂತ ಕೇಳ್ಯಾರ. ಇಲ್ಲೊಂದು ಕ್ವಶನ್ ಮಾರ್ಕ್ ಎಷ್ಟು ಅಂತ ಕೇಳ್ಯಾರ. ಅದನ್ನ x ಅಂತ ತಿಳ್ಕೊಂಡಾಗ ಏನ್ ಮಾಡ್ತೀರಿ? ಈಗ 3/4 is to 1/2 is equal to 27y is to x ಅಂತಂದ್ರೆ ಹಂಗಾರೆ ಎಕ್ಸ್ಟ್ರೀಮ್ಸ್ಗಳನ್ನು ಮಲ್ಟಿಪ್ಲೈ ಮಾಡ್ಕೊಡ್ರಿ. ಏನಾಗ್ತದೆ? 3/4 x equal to 27y/2. ರೈಟಾ? ಹಂಗಾರೆ x equal to ಏನಾಗ್ತದೆ? 2 1 2 2 ಹೋಯ್ತು. ಹಂಗಾರೆ x equal to 3 ಒಂದ್ಲೆ 3 9ಲೆ ಹೋಗ್ತದ. therefore 9 2ಲೆ 18 ಆಗ್ತದ. 18y ಆಗ್ತದೆ. therefore x equal to 18y. ಓಕೆನಾ? ನೆಕ್ಸ್ಟ್ x equal to 7.5 x is to 7.5 is equal to 7 is to 17.5. then the value of x ಅಂತ ಮತ್ತೆ ಸೇಮ್ ಎಕ್ಸ್ಟ್ರೀಮ್ಸ್ಗಳನ್ನು ಮಲ್ಟಿಪ್ಲೈ ಮಾಡ್ರಿ.
17.5x is equal to 7.5 7 into 7.5. ಓಕೆನಾ? ಈಗ ಇದ್ರೊಳಗಡೆ ಏನಾಗ್ತದೆ ನೋಡ್ರಿ, ಎಕ್ಸ್ ಈಕ್ವಲ್ ಟು ಕಂಡುಹಿಡ್ಬೇಕು. ಈಗ ಹೊಡಿ, ಎದ್ರಲ್ಲಿ ಹೊಡಿತೀರಿ? 5ರಲ್ಲಿ ಹೊಡೋಣ. 5 1 15 5 75 ಅಲ್ಲ, 15 ಅಂದ್ರೆ 5 ಅಂದ್ರೆ 1.5 ಆಯ್ತಿದು. ಓಕೆ, ನೆಕ್ಸ್ಟ್ ಇದು 5ರಲ್ಲಿ ಹೊಡೆದ್ರ 5 3 5 7 5 3 15 5 3 15 2 25 5 35 ಹೌದಾ? ಇದು ಬಂತು, ಇದಂದ್ರೆ 3.5 ಬಂತು, ಇದು 3.5x. ಓಕೆ, ಇಷ್ಟು ಬಂತು. ಈಗ 3.5 1 ಜಾ 3.5 2 ಜಾ, therefore 1.5 into 2 is 3. Therefore x equal to 3 is the right answer. ರೈಟಾ? ಸ್ವಲ್ಪ ಫಾಸ್ಟ್ ಮ್ಯಾಥ್ಸ್ ಇರ್ಬೇಕು. ಬೇಕಾದ್ರೆ ಪಾಸ್ ಮಾಡ್ರಿ, ಹಿಂದಕ್ಕೆ ಹೋಗ್ರಿ, ನೋಡ್ಕೊಡ್ರಿ ನಾ ಹೆಂಗೆ ಮಾಡಿದ್ನಿ ಅಂತೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಎಕ್ಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೇರ್ ಎಕ್ಸ್ ಇಷ್ಟು ಇದು ಬಂದದ. ಓಕೆ, ಫಸ್ಟ್ ಬರ್ಕೊಡ್ರಿ, ಇದನ್ನ ಸಿಂಪ್ಲಿಫೈ ಮಾಡ್ಬೇಕು. ಇದು ಗೊತ್ತಿರ್ಬೇಕಲ್ಲ, ಸಣ್ಣ ನೋಡಿದ್ದ ಮಾಡಿರಿದ್ನ ಹೆಂಗೆ ಮಾಡಿರಿದ್ನ. ಎಕ್ಸ್ ಇಷ್ಟು ಇದೇನು ಮಾಡೋದು 2 ಮ್ಯಾಲೆ ಕೂಡಿಸ್ಬೇಕಂತ ಹೌದಲ್ಲ. ಈಗ 2 ಇಷ್ಟು 1/3 ಇತ್ತಂದ್ರೆ ಇವೆರಡು ಕೂಡಿಸ್ಬೇಕು, ಇವೆರಡು ಇಂಟು ಮಾಡ್ಬೇಕು. 2 3 6 ಪ್ಲಸ್ 1 ಮಾಡ್ಬೇಕು, ಅದು 7 ಆಗ್ತದೆ, 7/3 ಆಗ್ತದೆ. ಅಂದ್ರೆ ಎಕ್ಸ್ ಇಷ್ಟು 7/3 ಈಸ್ ಈಕ್ವಲ್ ಟು 21:50. ಅದು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಡ್ರಿ, ಅವಾಗ ಏನಾಗ್ತದ 50x ಈಸ್ ಈಕ್ವಲ್ ಟು 7/3 ಇಂಟು 21 ಆಗ್ತೈತಿ. ರೈಟಾ? ಓಕೆ, 3 1 3 7 7 3 21 ಕರೆಕ್ಟಾ? 3 1 3 7 ರೈಟಾ? therefore this becomes 49/50. 49/50 ಯಾವ್ದು ಬರ್ತದ ಆನ್ಸರ್ ನೋಡ್ರಿ? ಸಿ ಬರ್ತದ. ಡೈರೆಕ್ಟ್ ಐತಿ. 49/50 is the right answer, C. ಓಕೆ, ರೈಟ್. ನೆಕ್ಸ್ಟ್ 28th ಕ್ವಶನ್, ಈ ವಿಡಿಯೋದ ಲಾಸ್ಟ್ ಕ್ವಶನ್. ಎಕ್ಸ್ ಪ್ಲಸ್ 1 ಇಷ್ಟು 8 ಇಕ್ವಲ್ ಟು 3.75 ಇಷ್ಟು 7 ಅಂತೆ. ಹಾಗಾದ್ರೆ ಮಾಡ್ಕೊಡ್ರಿ, ಇದನ್ನ ಎಕ್ಸ್ ಎಕ್ಸ್ಟ್ರೀಮ್ಸ್ಗಳನ್ನು ಮಲ್ಟಿಪ್ಲೈ ಮಾಡ್ರಿ. ಎಕ್ಸ್ ಪ್ಲಸ್ 1 ಇಂಟು 7 ಇಸ್ ಈಕ್ವಲ್ ಟು 8 ಇಂಟು 3.75. ಮ್ಯಾಥ್ಸ್ ಕಡ್ತಾ ಹೊಡೆಯೋದು ಭಾಳ ಫಾಸ್ಟ್ ಆಗ್ತಿರ್ಬೇಕು. ಓಕೆ, 3.75 ಅಂತ 8 ಅಂತ. ಓಕೆ, ಡನ್. 7x ಪ್ಲಸ್ 7 ಇಸ್ ಈಕ್ವಲ್ ಟು 8 ಇಂಟು 3.75. ಹಂಗಾರೆ 7x ಈಕ್ವಲ್ ಟು ವಾಟು 8 ಇಂಟು 3.75 ಮೈನಸ್ 7. ಹಂಗಾರೆ ಎಷ್ಟಾಗ್ತದೆ ಆನ್ಸರು? 8 ಇಂಟು 3.75 ಇಲ್ಲೆಲ್ಲ ಇಷ್ಟು ದೂರ ಹೋಗೋದಕ್ಕಿಂತ ಇಲ್ಲೇ ಹೊಡ್ಕೊಳಕ್ ಬರ್ತಾನೆ, ನೋಡ್ಕೊಡ್ರಿ. 5ರಲ್ಲಿ ಹೊಡಿತೀರೇನೆ ಇದನ್ನ? ಇದನ್ನ 5ರಲ್ಲಿ ಹೊಡೆದ್ಬಿಡೋಣ. 70 ಐತಿ, ಈ ಕಡೆ 3.75 ಐತಿ. 0.75 8 7 ಈ ಕಡೆ ಬರ್ಕೊಂಡು ಅಂತೇಳಿ. ಎಕ್ಸ್ ಪ್ಲಸ್ 1 ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಇಂಟು 7. ಎಕ್ಸ್ ಪ್ಲಸ್ 1 ಇಂಟು 7 ಈಕ್ವಲ್ ಟು 8 ಇಂಟು 3.75. 3.75. ಓಕೆ, ಇದನ್ನೇನು ಮಾಡೋಣ, ಇಂಟು 10 ಮಾಡ್ಕೊಂಡಿದ್ರಿ ಅಂತಂದ್ರೆ 3.75 1 ಬರಲ್ಲ, 0.37. ಓಕೆ, 5ಲೇ ಹೊಡಿಯೋಣ. 5ಲೇ ಹೊಡೆದ್ರೆ ಎಷ್ಟಾಗ್ತಿದ್ದು? 70. 5 1 13 ಹೌದಾ? 13 5 70 ಅಲ್ಲ, 12 14 70 ಅಂದರೆ 14 ಆಗ್ತದೆ. ರೈಟಾ? ದೆನ್ ದಟ್ಸ್ ಈಕ್ವಲ್ ಟು 8 ಇಂಟು ಇದನ್ನು 5ರಲ್ಲಿ ಹೊಡಿ. 5ರಲ್ಲಿ ಹೊಡೆದ್ರೆ 37. 5 7 35. 7 0.7 ಮೇಲೆ 25 ಉಳಿತು. 25 ಅಂದರೆ 5 75 ಆಗ್ತಿದ್ದು. ರೈಟಾ? ದಿಸ್ ಇಸ್ ಎಕ್ಸ್ ಪ್ಲಸ್ 1. 0.75 ಬರಲಿದೆ. ಹ್ಞೂ 0.075 ಬರ್ಬೋದು.
ದಿಸ್ ಈಸ್ 1.4 ಇಷ್ಟು ಬಂತು ಈಗ ಇದು 8ದ್ದು 75% ಅಂದ್ರೆ ಎಷ್ಟು ಹಿಂಗ್ ಮಾಡ್ಕೊ ಈಗ 8ದ್ದು 75% ಅಂದ್ರೆ ಎಷ್ಟು 8ದ್ದು 25% ಅಂದ್ರೆ ಎಷ್ಟು 2 8ದ್ದು 75% ಅಂದ್ರೆ ಎಷ್ಟು 6 ಇದು 6 ಬಂತಿದ್ದು therefore x plus 1 into 1.4 is equal to 6 therefore 1.4x plus 1.4 is equal to 6 1.4x equal to 6 minus 1.4 therefore 6 minus 1.4 ಅಂದ್ರೆ 1 ಹೊತ್ತು 5 ಹೊತ್ತು 4.6 ಆಯ್ತು therefore x equal to divided by 1.4 ಎಷ್ಟಾಗುತ್ತೆ 2 ಹೊಡೆದ್ರೆ 2.3 divided by 0.7 ಆನ್ಸರ್ 23/7 ಆನ್ಸರ್ ಐತೆ ನೋಡು 23/7 ಇರೋದು ಯಾವ ಆಪ್ಷನ್ ನೋಡ್ಕೋಬೇಕು 7 ಅಂತೂ ಎಲ್ಲ ಕಡೆಗೆ ಐತಿ 7 3 21 2 23 ಇದು ಕರೆಕ್ಟ್ ಆಗ್ತಿ 7 4 28 ಬಿಡು 7 2 14 ಇದು ಬಿಡು ಕರೆಕ್ಟ್ ಸಿ ಇಸ್ ದ ರೈಟ್ ಆನ್ಸರ್ ರೈಟ್ ಯಾವುದು ಒಂದು ನಿಮಿಷ